ಸಾವಿರಾರು ವರ್ಷಗಳಿಂದ ಒಂದು ಹಳ್ಳಿಯಲ್ಲಿ ವಾಸ ಮಾಡ್ತಾ ಇರುವಂಥ ಜನ ಎಲ್ಲರೂ ಸೇರಿ ಒಂದೇ ರಾತ್ರಿ ಪೂರ್ತಿ ಇಡೀ ಹಳ್ಳಿನ ಬಿಟ್ಟು ಬೇರೆ ಕಡೆ ಹೋಗ್ತಾರಂದ್ರೆ ನೀವೇ ಯೋಚನೆ ಮಾಡಿರಿ. ಅಷ್ಟಕ್ಕೂ ಆವಾಗಿನ ಈ ಹಳ್ಳಿ ಸದ್ಯಕ್ಕೆ ಇವಾಗ ಭೂತ ಬಂಗ್ಲೆ ದೆವ್ವಗಳು ಇರುವಂಥ ಜಾಗ ಅಂತ ಪ್ರಸಿದ್ಧಿ ಪಡ್ತದ. ಹುತ್ತುಗಳು ಭಾಳ ಅದಾವ, ಅವೇನು ಹಾವಿನೋ ಅಥವಾ ಹೆಗ್ಗಣದೋ ಅದಾವೋ ಗೊತ್ತಿಲ್ಲ. ಇದು ದೆವ್ವಗಳ ಹಳ್ಳಿ. ಸಂಜೆ 5 ಗಂಟೆ 6 ಗಂಟೆ ಆದ್ಮ್ಯಾಗ ಇಲ್ಲಿ ಯಾರಿಗೂ ಎಂಟ್ರಿ ಇಲ್ಲ. ಎಷ್ಟೇ ನಕ್ಕೋತ್ ಮಾತಾಡತ್ತೀನಂದ್ರು ಅಂಜಿಕೆ ಬರತ್ತದ. ಇನ್ನು ಪೂರ್ತಿ ಒಳಗೆ ಹೋಗ್ಬೋದಲ್ಲಿ ಎದಿ ಡಬಡಬ ಡಬಡಬ ಅನ್ನತ್ತದ. ಸಾವಿರಾರು ವರ್ಷಗಳಿಂದ ಒಂದು ಹಳ್ಳಿಯಲ್ಲಿ ವಾಸ ಮಾಡ್ತಾ ಇರುವಂಥ ಜನ ಎಲ್ಲರೂ ಸೇರಿ ಒಂದೇ ರಾತ್ರಿ ಪೂರ್ತಿ ಇಡೀ ಹಳ್ಳಿನ ಬಿಟ್ಟು ಬೇರೆ ಕಡೆ ಹೋಗ್ತಾರಂದ್ರೆ ನೀವೇ ಯೋಚನೆ ಮಾಡಿರಿ ಈ ಜಾಗದಲ್ಲಿ ಆವಾಗಿನ ಟೈಮ್ದಾಗ ಏನಾಗಿತ್ತು. ಅಷ್ಟಕ್ಕೂ ಆವಾಗಿನ ಈ ಹಳ್ಳಿ ಸದ್ಯಕ್ಕೆ ಇವಾಗ ಭೂತ ಬಂಗ್ಲೆ ದೆವ್ವಗಳು ಇರುವಂಥ ಜಾಗ ಅಂತ ಪ್ರಸಿದ್ಧಿ ಪಡ್ತದ. ಪ್ರೆಸೆಂಟಾಗಿ ಇವಾಗ ನಾನು ರಾಜಸ್ಥಾನದ ಜೈಸಲ್ಮೇರಿಂದ ಸುಮಾರು 20 ಕಿಲೋಮೀಟ್ರ್ ದೂರ ಇರುವಂಥ ಕುಲ್ದಾರ್ ಹಳ್ಳಿ ಒಳಗೆ ನಾ ಅದೀನಿ. ಈ ಹಳ್ಳಿಯಲ್ಲಿ ಆ್ಯಕ್ಚುಲಿ ಏನೈತಿ, ಆವಾಗ ಅವರೆಲ್ಲ ಇದ್ದಂಥ ಮನೆಗಳು ಪ್ರೆಸೆಂಟಾಗಿ ಇವಾಗ ಹೆಂಗದಾವ ಅಂತ ಇವತ್ತಿನ ಈ ವಿಡಿಯೋದೊಳಗೆ ನಿಮ್ಗೆ ಸಂಪೂರ್ಣವಾಗಿ ತೋರಿಸ್ತೀನಿ. ನಿಜವಾಗ್ಲೂ ಇದು ದೆವ್ವಗಳು ಇರೋ ಹಳ್ಳಿಯ ಅಥವಾ ಇದೆಲ್ಲ ಮೂಢನಂಬಿಕೆಯ, ಪ್ರತಿಯೊಂದು ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಮು. ಯಾರೆಲ್ಲ ವಿಡಿಯೋ ನೋಡತ್ತೀರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಡಿಸ್ಲೈಕ್ ಮಾಡಿರಿ. ಬರ್ರಿ ಈ ಹಳ್ಳಿನ ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡುಮು. ಹದಿಮೂರನೇ ಶತಮಾನ ಅಂದ್ರೆ 1350 ಒಳಗೆ ಪಾಳಿವಾಲ್ ಬ್ರಾಹ್ಮಣರು ಈ ಒಂದು ಹಳ್ಳಿನ ನಿರ್ಮಾಣ ಮಾಡ್ತಾರಂತ. ಸುಮಾರು 5000ವರೆಗೂ ಜನ ಈ ಹಳ್ಳಿ ಒಳಗೆ ವಾಸ ಮಾಡ್ತಿದ್ರು. ಎಷ್ಟೋ ವರ್ಷಗಳಿಂದ ಈ ಹಳ್ಳಿ ಸಿಕ್ಕಾಪಟ್ಟೆ ಫೇಮಸ್ ಅತ್ತ. ಯಾಕಂದರೆ ಈ ಹಳ್ಳಿ ಒಳಗೆ ಎಲ್ಲ ರೀತಿ ಸೌಕರ್ಯ ಪ್ರತಿಯೊಂದು ಕೂಡ ಈ ಹಳ್ಳಿ ಒಳಗೆ ಇತ್ತ. ಆದ್ರೆ ಇಷ್ಟು ಚೆನ್ನಾಗಿರೋ ಈ ಹಳ್ಳಿ 1825 ರಾತ್ರೋರಾತ್ರಿ ಪೂರ್ತಿ ಖಾಲಿ ಮಾಡಿ ಎಲ್ಲ ಜನ ಇಲ್ಲಿಂದ ಬೇರೆ ಕಡೆ ಹೋಗ್ತಾರ. ಅದಕ್ಕೆ ಕಾರಣ ಈ ರೀತಿ ಐತಿ. ಆವಾಗಿನ ಟೈಮ್ ಒಳಗೆ ಸಾಲಿಮ್ ಸಿಂಗ್ ಅನ್ನೋ ಒಬ್ಬ ವ್ಯಕ್ತಿ ಈ ಹಳ್ಳಿ ಒಳಗಿರುವಂಥ ಎಲ್ಲ ಹೆಣ್ಮಕ್ಳಿಗಾಗಿರಲಿ ಸಿಕ್ಕಾಪಟ್ಟೆ ಜನರಿಗೆಲ್ಲ ತೊಂದರೆ ಕೊಡ್ತಿದ್ದ. ಅದಕ್ಕೆ ಅವನಿಂದ ತಪ್ಪಿಸ್ಕೊಳಕ್ಕೆ ಎಲ್ಲರೂ ರಾತ್ರೋರಾತ್ರಿ ಯಾರಿಗೂ ಹೇಳಾರೆ ಈ ಹಳ್ಳಿನ ಬಿಟ್ಟು ಹೋದ್ರು ಅಂತ ಒಂದು ಕಡೆ ಹೇಳ್ತಾರೆ. ಇನ್ನೊಂದು ಕಡೆ ಯಾವ ರೀತಿ ಐತಪ್ಪ ಅಂತಂದ್ರೆ, ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರ್ಬೋದು, ರಾಜಸ್ಥಾನ ಒಳಗೆ ನೀರಿನ ಸಮಸ್ಯೆ ಇವಾಗಲೂ ಐತಿ, ಆವಾಗೂ ಸಿಕ್ಕಾಪಟ್ಟೆ ಇತ್ತು. ನೀರಿನ ಸಮಸ್ಯೆ ಎಲ್ಲ ಭಾಳ ಇತ್ತಂತ ಈ ಜಾಗದಿಂದ ಎಲ್ಲ ಜನ ಬಿಟ್ಟು ಹೋದ್ರು ಅಂತ ಈ ರೀತಿ ಹೇಳ್ತಾರೆ. ಅವ್ರು ನಿಜವಾಗ್ಲೂ ಯಾವ ಕಾರಣಕ್ಕೆ ಈ ಹಳ್ಳಿ ಬಿಟ್ಟು ಹೋದ್ರಂತ ಗೊತ್ತಿಲ್ಲ, ಬಟ್ ಜನ ಎಲ್ಲ ಮಾತಾಡ್ಕೊಳ್ಳೋದು ಈ ರೀತಿ. ಇನ್ನೊಂದು ಹೇಳಬೇಕು ಅಂದ್ರೆ, ಈ ಹಳ್ಳಿ ಒಳಗೆ ಆವಾಗಿನ ಟೈಮ್ದಾಗ ದೇವಸ್ಥಾನ ಮತ್ತು ಕೆರೆ ಆಗಿರ್ಬೋದು ಈ ರೀತಿ ಸಿಕ್ಕಾಪಟ್ಟೆ ಸೌಕರ್ಯ ಎಲ್ಲ ಇತ್ತು. ಆದ್ರೆ ಈ ಹಳ್ಳಿ ಒಳಗೆ ಏನು ಜನ ಎಲ್ಲ ವಾಸ ಮಾಡ್ತಿದ್ರು, ಆ ಮನೆ ಒಂದು ಬಿಟ್ರೆ ಮನೆ ಒಳಗಿರುವಂಥ ಎಲ್ಲ ವಸ್ತು ಆಗಿರಲಿ ಪ್ರತಿಯೊಂದು ಕೂಡ ತೊಗೊಂಡೋಗ್ಯಾರ. ಬಟ್ ಅವ್ರು ವಾಸ ಮಾಡ್ತಿರುವಂಥ ಮನೆಯೆಲ್ಲ ಯಾವ ರೀತಿ ಅದಾವಂತ ಇವಾಗ ನಾನು ನಿಮ್ಗೆ ತೋರಿಸ್ತೀನಿ ಬರ್ರಿ. ಆಲ್ಮೋಸ್ಟ್ ಎಲ್ಲ ಮನೆ ಬಿದ್ದು ಹದಗೆಟ್ಟು ಹೈದ್ರಾಬಾದ್ ಆಗ್ಯಾವ. ಆದರೂ ಒಂದು ಸರ ನೋಡುಮು. ಏನು ನೋಡತ್ತೀರಿ, ಪ್ರತಿಯೊಂದು ಮನೆಯೂ ಆವಾಗಿನ ಟೈಮ್ದಾಗ ಎಲ್ಲರೂ ವಾಸ ಮಾಡುವಂಥ ಮನೆಗಳು ಇವೆಲ್ಲ. ಇಲ್ಲಿರುವಂಥ ಎಲ್ಲ ಮನೆಗಳು ನೋಡ್ಬೋದು. ಯಾವ ಮನೆಗಳೊಳಗೆ ಅದು ಒಂದು ರೀತಿ ಯಾವುದೋ ಮಣ್ಣಿನ ರೀತಿ ಐತಿ. ಅದನ್ನು ಬಿಟ್ಟರೆ ಯಾವುದೇ ಒಂದು ಸಣ್ಣ ಕಟ್ಗೆ ತುಕಡಿನೂ ಬಳಸಿಲ್ಲ ಅವರು. ದೊಡ್ಡ ದೊಡ್ಡ ಕಲ್ಲು ಹಾಕಿದ್ರೆ ಅನ್ಕೋತೀನಿ. ಯಾವುದೂ ಮ್ಯಾಗು ಒಂದು ಕಲ್ಲು ಇಲ್ಲಿ ಅರ್ಧ ಎಲ್ಲ ಮುರಿದು ಕೆಳಗೆ ಬಿದ್ದಾವೆ. ಮ್ಯಾಗೊಂದು ಕೆಳಗೆ ಈ ರೀತಿ ಕಲ್ಲಿಟ್ಟು ಕಪಾಟ್ ಮಾಡ್ಯಾರ. ವಸ್ತು ಏನೆಲ್ಲ ಇಡಾಕಿದ್ರೆ ಆ ಸೈಡ್ ಒಂದು ಈ ಸೈಡ್ ಒಂದು ನಡು ಬಾಗಿಲಿದು. ನನಗೆ ಈ ಹಳ್ಳಿ ಒಳಗೆ ಒಂದು ಭಾಳ ಡಿಫ್ರೆಂಟ್ ಅಂತ ಅನ್ನಿಸ್ತು. ಯಾಕಂದ್ರೆ ಭಾಳ ಮನೆ ಒಳಗೆ ಡೋರ್ ಏನೈತಿ ಪೂರ್ತಿ ಮ್ಯಾಗಿಲ್ಲ. ಇದೆಲ್ಲ ಗಾಡಿ ಕೆಳಗೆ ಅಷ್ಟೇ ಸಣ್ಣದು ಕೊಟ್ರೆ ಹೋಗ್ಬೇಕಾದ್ರೆ ಹಿಂಗೆ ಕುತ್ತೇ ಒಳಗೆ ಹೋಗ್ಬೇಕಂತ ಅನ್ಕೋತೀನಿ. ಒಳಗೆ ಹೋಗೋದು ಇದು ಏನು ಇಷ್ಟು ಚಿಕ್ಕ ರೂಮ್ ಅಂದ್ರೆ ಒಂದು ಟಾಯ್ಲೆಟ್ ಇರ್ಬೋದು, ಇಲ್ಲ ಬಾತ್ರೂಮ್ ಇರ್ಬೋದು, ಅದಕ್ಕೆ ಬಳಸ್ತಿದ್ರೆ ಅನ್ಕೋತೀನಿ. ನಾರ್ಮಲಾಗಿ ಡೋರ್ ಸಿಸ್ಟಮ್ ದೊಡ್ಡ ಇಲ್ಲದು, ಪೂರ್ತಿ ಸಾಂದ್ ಐತಿ. ಇನ್ನು ಮ್ಯಾಗಿನ ನಂತರ ಪೂರ್ತಿ ಬಿದ್ದದ. ಇದು ಪೂರ್ತಿ ನಡುವಿಂದ ರೋಡ್ ಟೈಪ್. ಇದು ಏನು ಓಣಿ ಅಂತ ಕರಿತೇವಲ್ಲ, ಈ ಸೈಡೆಲ್ಲ ಸಾಲ್ಕ ಮನೆ ಮತ್ತು ಆ ಸೈಡೆಲ್ಲ ಪೂರ್ತಿ ಸಾಲ್ಕ ಮನೆಗಳು ಅದಾವೆ.
ಅಂಜಿಕೆ ಏನಪ್ಪ ಅಂದ್ರೆ ಇಲ್ಲಿ ಅಲ್ಲೆಲ್ಲ ಒಳಗೆ ನೋಡ್ಬೋದು ನೀವು ಯಾವ ರೀತಿ ಅದಾವ ಅಂತ. ಅವೇನು ಹಾವಿನೋ ಅಥವಾ ಹೆಗ್ಗಣದ ಅದಾವೋ ಗೊತ್ತಿಲ್ಲ, ಅಲ್ಲಿ ಹೋಗೋಕ್ಕೆ ಅಂಜಿಕೆ ಬರತ್ತದ. ನನಗೆ ಅನ್ನಿಸ್ತದ ಪೂರ್ತಿ ಮ್ಯಾಗ ಇಂಥವೇ ಕಲ್ಲು ಇದ್ದೋ ಅನ್ಕೋತೀನಿ. ಪೂರ ಮ್ಯಾಗ ಎಲ್ಲ ಕಲ್ಲು ಪೂರ ಕೆಳಗೆ ಬಿದ್ದಾವ ಆ ಜಾಗದಾಗೆಲ್ಲ. ಈ ರೀತಿ ರೂಮ್ ಒಳಗೆ ಇಂಥ ಸಣ್ಣ ಸಣ್ಣ ಕಿಟಕಿ ಕೂಡ ಮಾಡ್ತಿದ್ರು. ಒಂದು ಈ ಕಿಟಕಿ ಹೊರಗಿಂದ ಗಾಳಿ ಎಲ್ಲ ಬರ್ಬೇಕಂದ್ರೆ ಅದಕ್ಕೂ ಯೂಸ್ ಆಗ್ತಿತ್ತು. ಇವೆಲ್ಲ ಕಲ್ಲು ಸ್ವಲ್ಪ ಬೇರೆ ಥರ ಅದಾವೆ. ನನಗೆ ಇವೆಲ್ಲ ನೋಡಿದಾಗ ಒಂದು ವಿಷಯ ಅರ್ಥ ಆಗಲಾಗದ. ಏನಪ್ಪ ಅಂತಂದ್ರೆ, ಇಲ್ಲ ಆಲ್ಮೋಸ್ಟ್ ರಾಜಸ್ಥಾನ ಒಳಗೆ ಸಿಕ್ಕಾಪಟ್ಟೆ ಪ್ಲೇಸ್ನಾಗ ನೀರಿನ ಸಮಸ್ಯೆ ಐತಿ ಆವಾಗಿನ ಟೈಮ್ದಾಗ. ಬಟ್ ಅಲ್ಲೆಲ್ಲ ಬಿಟ್ಟು ಈ ಜಾಗದಾಗೆ ಬರೀ ನೀರಿನ ಸಮಸ್ಯೆ ಸಲುವಾಗಿ ಪೂರ್ತಿ ಹಳ್ಳಿ ಖಾಲಿ ಮಾಡಿ ಹೋಗೋಕೆ ಸಾಧ್ಯನೇ ಇಲ್ಲ. ಇನ್ನು ಯಾರೋ ಒಬ್ಬ ವ್ಯಕ್ತಿ ತೊಂದರೆ ಕೊಡ್ತಾನಂತ ಪೂರಾ ಇಡೀ ಹಳ್ಳಿ ಖಾಲಿ ಮಾಡಿ ಹೋಗೋಕೆ ಅದು ಕೂಡ ಸಾಧ್ಯ ಇಲ್ಲ. ಆದ್ರೆ ಸುದ್ದಿ ಇರೋದು ಇವೆರಡೇ. ಇದಕ್ಕೋಸ್ಕರನೇ ಪೂರ್ತಿ ಹಳ್ಳಿ ಎಲ್ಲ ಖಾಲಿ ಮಾಡಿ ಹೋಗ್ಯಾರ ಅಂತ ಹೇಳ್ತಾರೆ. ಆದ್ರೆ ಇದಕ್ಕೊಂದು ರೀಸನ್ ದೊಡ್ಡದು ಬೇರೆನೇ ಐತಿ. ಅದು ಏನಂತ ಯಾರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಆ ಏರಿಯಾ ಬಿಟ್ಟು ಇವಾಗ ನೆಕ್ಸ್ಟ್ ಬೇರೆ ಏರಿಯಾಗೆ ಬಂದೆವು. ಈ ಜಾಗದಾಗ ಪೂರ್ತಿ ಸಾಲ್ಕ ಮನೆಗಳು ಅದಾವೆ, ಈ ಕಡೆ ಪೂರ್ತಿ ಸಾಲ್ಕ ಅದಾವೆ. ಇದು ಏನೈತಿ ಇದು ಚೆಕ್ ಪೋಸ್ಟ್ ಟೈಪ್ ಇವ್ರು ಕಟ್ಟ್ಯಾರ, ಇದೇನು ಹಳ್ಳಿದಲ್ಲ. ಅವರು ಒಂದು ಯಾವುದೋ ಕಾರಣಕ್ಕೆ ಹಳ್ಳಿಯೆಲ್ಲ ರಾತ್ರಿ ಬಿಟ್ಟು ಹೋದರು. ಬಟ್ ಅದಾದ್ಮೇಲೆ ಯಾವ ಪುಣ್ಯಾತ್ಮ ಗೊತ್ತಿಲ್ಲ, ಇದು ದೆವ್ವಗಳ ಹಳ್ಳಿ, ಇಲ್ಲಿ ದೆವ್ವ ಎಲ್ಲ ವಾಸ ಮಾಡ್ತಾವೆ. ರಾತ್ರಿ ಆದ್ರೆ ಇಲ್ಲಿ ಯಾರೂ ಬರಬಾರ್ದು, ರಾತ್ರಿ ಟೈಮ್ ಏನೇನೋ ವಿಚಿತ್ರ ಸೌಂಡ್ ಕೇಳಿಸ್ತಾವೆ ಅಂಥೇಳಿ ಸುದ್ದಿ ಎಬ್ಸಿದ. ಆ ಸುದ್ದಿ ಸೋಷಲ್ ಮೀಡ್ಯಾದಾಗೆಲ್ಲ ವೈರಲ್ ಹಾಕೋದು ಬಂತು. ಇದ್ರ ಮ್ಯಾಲ ಸಿಕ್ಕಾಪಟ್ಟೆ ವಿಡಿಯೋಸ್ ನೋಡ್ಬೋದು ನೀವು. ಇಲ್ಲಿ ರಾತ್ರಿ ಆದರೆ ಏನೇನೋ ಸೌಂಡ್ ಬರ್ತದೆ, ರಾತ್ರಿ ಯಾರಿಗೂ ಅಲೋ ಇಲ್ಲಿ ಹೋಗೋಕೆ, ಹಿಂಗೆ ಹೇಳಿ ಇದು ಒಂದು ರೀತಿ ಟೂರಿಸ್ಟ್ ಸ್ಪಾಟ್ ಆಗೋಯ್ತು. ಆಲ್ಮೋಸ್ಟ್ ಜೈಸಲ್ಮೇರಿಗೆ ಯಾರೆಲ್ಲ ಬರ್ತಾರೆ ಅವರು ಈ ಕುಲ್ದಾರ್ ಅನ್ನೋ ಹಳ್ಳಿಗೆ ಎಂಟ್ರಿ ಕೊಟ್ಟ ಇಲ್ಲಿ ಕೂಡ ಪ್ಲೇಸ್ ಎಲ್ಲ ನೋಡಿಕೊಂಡೇ ವಾಪಸ್ ಮುಂದಕ್ಕೆ ಹೋಗೋರವರು. ಇದು ಒಂದು ರೀತಿ ಟೂರಿಸ್ಟ್ ಸ್ಪಾಟಾಗಿ ಕನ್ವರ್ಟ್ ಆಯಿತು ನೋಡಿರಿ. ಜಸ್ಟ್ ಒಂದು ರೀಸನ್ ಸಾಕು ಒಂದು ಪ್ಲೇಸ್ನ ಹೈಲೈಟ್ ಮಾಡೋಕೆ ನಾವು. ಅವಾಗಿಂದ ಆಲ್ಮೋಸ್ಟ್ ಇಲ್ಲಿ ಬರೋರೆಲ್ಲ ಅಂದ್ಕೊಂಡು ಬರೋದಿದೆ ದೆವ್ವಗಳ ಹಳ್ಳಿನೇ ಅಂತಲೇ ಅವ್ರ ತಲೆಯಾಗಿರ್ತದೆ, ಮೈಂಡ್ ಒಳಗೆ ಸೆಟ್ ಆಗಿಬಿಟ್ಟಿರ್ತದೆ. ಇನ್ನು ಈ ಹಳ್ಳಿ ಪೂರ್ತಿ ಸುತ್ತಮುತ್ತ ಸರೌಂಡಿಂಗ್ ಈ ರೀತಿ ಕಂಪೌಂಡ್ ಕಟ್ಟಿ ಮ್ಯಾಗ ಜಾಳಿಗೆ ಹಾಕ್ಯಾರ. ಇವಾಗ 2ನೇ ಏರಿಯಾ ಬಿಟ್ಟು 3ನೇ ಏರಿಯಾ ಬಂದೆವು. ಈ ಏರಿಯಾ ಒಳಗೂ ಕೂಡ ಸಾಲ್ಕ ಮನೆಗಳದಾವೆ ಮತ್ತು ಆ ಕಡೆ ಪೂರ್ತಿ ಲೈನ್ ಪೂರ್ತಿ ಮನೆಗಳದಾವೆ. ಇಲ್ಲಿ ಜನಕ್ಕಂತರೂ ಯಾವತ್ತೂ ಬುದ್ಧಿ ಬರಲ್ಲ, ಎಲ್ಲ ನೀರಿಗೆ ಕುಡಿದು ಎಲ್ಲ ಅದೇ ಜಾಗದಾಗ ಒಗೆದು ಹೋಗ್ತಾರೆ. ಆಲ್ಮೋಸ್ಟ್ ಇವು ಸ್ವಲ್ಪ ಜೋರಾಗಿ ಮಳೆ ಗಾಳಿ ಏನಾದರೂ ಬಂದ್ರೆ ಬೀಳೋ ಪರಿಸ್ಥಿತಿ ಒಳಗೆ ಐತಿದೆಯಲ್ಲ. ಇಲ್ಲಿ ಇನ್ನೊಂದು ವಿಷಯ ಅರ್ಥ ಆಯ್ತು ಅಂದ್ರೆ, ಆವಾಗಿರೋ ಆಲ್ಮೋಸ್ಟ್ ಸಣ್ಣ ಮನೆಗಳೆಲ್ಲ ಭಾಳ ಹೈಟಿಗೆ ಭಾಳ ಸಣ್ಣ ಇರ್ತಾವೆ. ಪೂರ್ತಿ ಸೈಡೆಲ್ಲ ಗಾಡಿ ನೋಡಿದಾಗ ಗೊತ್ತಾಗ್ತದೆ ಎಲ್ಲ ಒಂದೇ ಸೈಜ್ ಒಳಗೆ ಅದಾವೆ. ಅಂದ್ರೆ ಆಲ್ಮೋಸ್ಟ್ ಹೈಟಿಗೆಲ್ಲ ಎಷ್ಟಿಷ್ಟು ಇರ್ತಿದ್ದವು. ಇದ್ರ ಮ್ಯಾಗ ಏನಂತಾರೆ ಟಾಪ್ ಕಲ್ಲೆಲ್ಲ ಹಾಕಿರ್ತಿದ್ರು ಅವರು. ಇದು ಎಂಟ್ರೆನ್ಸ್, ಇದು ಬಿಟ್ರೆ ಅಲ್ಲೊಂದು ರೂಮ, ಇದೊಂದು ಪೂರ್ತಿ ರೂಮ. ಇನ್ನು ಈ ಜಾಗದಾಗೂ ಹಾಗೆ ಐತೆ ನೋಡಿರಿ. ಎಂಟ್ರೆನ್ಸ್ ಒಳಗೆ ಬಂದೇವಂದ್ರೆ ಇದೊಂದು ಸಾಂದ್ ರೂಮ. ಬಟ್ 2ನೇ ರೂಮಿಗೆ ಹೋಗ್ಬೇಕಂದ್ರೆ ಈ ಬಾಗಿಲು ಸಿಸ್ಟಮ್ ಯಾವ ರೀತಿ ಮಾಡ್ಯಾರ ನೋಡ್ರಿ ಅವರು. ಪೂರ್ತಿ ದೊಡ್ಡ ಬಾಗಿಲಿಲ್ಲ, ಇಷ್ಟೇ ಸಾಂದ್. ಇದ್ರೊಳಗಿಂದ ಹೈಸೆ ನಾವು ಪೂರಾ ಒಳಗೆ ಹೋಗ್ಬೇಕು. ಇವೆಲ್ಲ ನೋಡಿದಾಗಲೇ ಗೊತ್ತಾಕದು ನಮಗೆ ಆಲ್ಮೋಸ್ಟ್ ಎಲ್ಲ ಮನೆ ಹೈಟ್ ಎಷ್ಟು ಸಣ್ಣ ಅದಾವತ್ತೆ. ನಾ ಫಸ್ಟಿಗೆ ನೋಡಿ ಹಾಮಿ ಅಂದ್ಕೊಂಡೆ ದೂರದಿಂದ. ಇದು ನೋಡಿರಿ ಅವಾಗ ತೋರಿಸಿದ್ದು 3ನೇ ಏರಿಯಾ, ಇವಾಗ ನೋಡತ್ತಿರಲ್ಲ ಇದು 4ನೇ ಏರಿಯಾ. ಇದು ಆಲ್ಮೋಸ್ಟ್ ಒಂದೊಂದು ಏರಿಯಾ ಒಳಗೆ 40ರಿಂದ 50 ಮನೆಗಳು ಅದಾವೆ. ಇಲ್ಲೇ ಆಯ್ತು 200 ಮನೆ ನೋಡಿದಂಗೆ ಆಯ್ತು ನಾವು ಆಲ್ಮೋಸ್ಟ್ ಇಲ್ಲೇ. ಅಲ್ಲಿ ನೋಡ್ರಿ ಆ ಜಾಗದಾಗ ಒಂದಿಷ್ಟು ಮನೆಗಳು ಇದ್ದವು. ಆ ಮನೆಯಾಗ ಇರೋ ಜನ ಎಲ್ಲ ಕೂಡ ಬಿಟ್ಟು ಹೋಗ್ಯಾರ. ಇನ್ನು ಪೂರ್ತಿ ಈ ಕಡೆ ನೋಡಿದ್ರೆ ಅಲ್ಲೊಂದಿಷ್ಟು ಮನೆಗಳು ಅದಾವೆ. ಆ ಜಾಗದಾಗ ಅದಾವೆ ಸಣ್ಣ ಗುಡಿಗಳು ಟೈಪ್. ಆಲ್ಮೋಸ್ಟ್ ಈ ಹಳ್ಳಿ ಒಳಗೆ, ಈ ಹಳ್ಳಿ ಸುತ್ತಮುತ್ತೆಲ್ಲ ಏನು ಜನ ವಾಸ ಮಾಡ್ತಿದ್ರು ಎಲ್ಲರೂ ರಾತ್ರಿ ಇಲ್ಲಿದ್ದು ಮನೆ ಖಾಲಿ ಮಾಡ್ಕೊಂಡು ಬೇರೆ ಕಡೆ ಹೋಗಿ ಶಿಫ್ಟ್ ಆಗ್ಯಾರ. ಇವಾಗ ಈ ಹಳ್ಳಿ ಒಳಗೆ ನಾ ತಿರುಗಾಡತ್ತ ಅರ್ಧ ತಾಸು ಆಯ್ತು. ಟೂರಿಸ್ಟ್ ಒಬ್ಬರು ಕಾಣಲ್ಗ್ಯಾರ ಯಾರು. ಅಂದ್ರೆ ಆಲ್ಮೋಸ್ಟ್ ನಾವು ದಾರ್ಯಾಗ ಬರ್ಬೇಕಾದ್ರೆ ಅಲ್ಲೊಂದೆರಡು ಸ್ಪಾಟ್ ಅದಾವೆ. ಆ ಜಾಗದಾಗೆ ನಿಂತು ಆಲ್ಮೋಸ್ಟ್ ಎಲ್ಲರೂ ನೋಡತ್ತಾರ. ಯಾರೂ ಒಳಗೆ ಬರೋಕೆ ತಯಾರಿಲ್ಲ. ಯಾಕಂದ್ರೆ ಅದಕ್ಕೆ ರೀಸನ್ನೇ ಇದು ದೆವ್ವಗಳ ಹಳ್ಳಿ, ದೆವ್ವ ಅದಾವೆ ಇಲ್ಲಿ, ಒಳಗೆ ಅಂಜಿಕೆ ಬರ್ತದಂತ ಎಲ್ಲರೂ ಅಲ್ಲೇ ನಿಂತಾರೆ. ಇಷ್ಟೊತ್ತ ಈ ಹಳ್ಳಿ ಒಳಗೆ ಈ ಮನೆಯೆಲ್ಲ ನೋಡತ್ತಿದ್ದೆ. ನೋಡ್ಕೋತ ಒಳಗೆ ಬರೋಣ. ನನಗೆ ಒಂದು ಜಾಗ ಇಲ್ಲಿ ಕಾಂತ. ಇದು ಏನು ಸುರಂಗ ಮಾರ್ಗನೋ ಅಥವಾ ಏನಾದರೂ ವಸ್ತುಗಳು ಇಡೋಕೆ ಆ ರೀತಿ ಒಳಗೆಲ್ಲ ಮಾಡ್ತಿದ್ರು ಗೊತ್ತಿಲ್ಲ. ಬಟ್ ಪೂರ್ತಿ ಒಳಗೆ ಅಲ್ಲೆಲ್ಲ ಬೋಕ್ ಐತಿ. ಇಲ್ಲಿ ನೋಡಿದ್ರೆ ಒಂದು ಒಳಗೆ ದೊಡ್ಡ ರೂಮ್ ಟೈಪೇ ಐತಿ ಇದ್ರ ಕೆಳಗೆ. ಅಂದ್ರೆ ಆವಾಗಿನ ಟೈಮ್ದು 2 ಅಂತಸ್ತಿನ ಮನೆಯೆಲ್ಲ ಈ ರೀತಿ ಕಟ್ತಿದ್ರು ಗೊತ್ತಿಲ್ಲ. ಕೆಳಗೊಂದು ನಾರ್ಮಲಾಗಿ ಮ್ಯಾಗೊಂದು. ಬಟ್ ಅದು ನೋಡಿದ್ರೆ ಹಾಗೆ ಅನಿಸ್ತದೆ. ಪೂರ್ತಿ ಒಳಗೆ ಏನೋ ಐತಿ ನನಗಂತೂ ಗೊತ್ತಿಲ್ಲ.
ನೀವೇ ನೋಡಿರಿ, ಪೂರ್ತಿ ಕೆಳಗೆ ಹೋಗಿ ಅಲ್ಲಿ ತೋರ್ಸೋಕೆ ಅಂಜಿಕೆ ಬರತ್ತೆ ನನಗೆ. ಬಟ್ ಇಲ್ಲಿಂದ ತೋರಿಸ್ತೀನಿ ನಿಮ್ಗೆ. ಒಂದು ಒಳಗೆ ಪೂರ್ತಿ ರೂಮೆಲ್ಲ ಇರ್ಬೋದು, ಅದನ್ನು ಬಿಟ್ರೆ ಪೂರ್ತಿ ಒಳಗೆ ತೆಗ್ಗಿರ್ಬೋದು ಅಂತ ಅನ್ಕೋತೀನಿ. ಹಳ್ಳಿಗಳೊಳಗೆ ಹಗೆ ಅಂತ ಕರಿತೇವೆ, ಏನಾರ ಸಾಮಾನದು ಹಾಕಿಡಕ್ಕೆ ಅದು ಕೂಡ ಇರ್ಬೋದು. ಇದು ಹಗೆ ಟೈಪು ಇರ್ಬೋದು. ಈ ಜಾಗದಾಗ ಒಂದು ಸುದ್ದಿ ಅಂತರೂ ಸಿಕ್ಕಾಪಟ್ಟೆ ವೈರಲ್ ಇದು. ಸಂಜೆ 5 ಗಂಟೆ 6 ಗಂಟೆ ಆದ್ಮ್ಯಾಗ ಇಲ್ಲಿ ಯಾರಿಗೂ ಎಂಟ್ರಿ ಇಲ್ಲ. ಅಂದರೆ ಇಲ್ಲಿ ಈ ಹಳ್ಳಿ ಒಳಗೆ ವಾಸ ಮಾಡ್ತಿರೋರೆ ಇವಾಗ ಆತ್ಮಗಳಾಗಿ ಈ ಹಳ್ಳಿ ಒಳಗೆಲ್ಲ ತಿರುಗಾಡ್ತಾರೆ ಅಂಥೇಳಿ ಈ ರೀತಿ ಸುದ್ದಿ ಐತಿ. ಬಟ್ ಕರೆ ಹೇಳ್ತೀನಿ, ಸಿಕ್ಕಾಪಟ್ಟೆ ದೊಡ್ಡದೈತಿ ಹಳ್ಳಿ ಇದು. ಯಾಕಂದ್ರೆ ಪೂರ್ತಿ ಲಾಸ್ಟ್ ಲೈನ್ ಆ ಕಡೆ ಹೋಗಿ ಬಂದೆ, ಇವಾಗ ಪೂರ್ತಿ ಏನೋ ಮುಂದೆ ನೋಡಿದ್ರು ಸಿಕ್ಕಾಪಟ್ಟೆ ಉದ್ದ ಐತಿ ಇದು ಹಳ್ಳಿ. ಇಲ್ಲಿ ನೋಡಿರಿ, ಇದು ಒಬ್ಬರ ಮನೆ. ಇದು ಮೇನ್ ಡೋರ. ಪೂರ್ತಿ ಒಳಗೆ ಹೋದ್ರೆ ಇದೊಂದು ರೀತಿ ಹಾಲ, ಅದೊಂದು ಅಡುಗೆ ಮನೆ. ಮುಗಿಯೈತೆ, ಫಿನಿಶ್. ಪೂರ್ತಿ ಮನೆ ಮ್ಯಾಗೆಲ್ಲ ಕುಲ್ಲ ಐತಿ. ಏನರ ಹಾಕ್ತಿದ್ರು, ಎಂಥ ಕಲ್ಲೆಲ್ಲ ಹಾಕ್ತಿದ್ರು ಅಂತ ಒಂದು ಡೌಟ್ ಇತ್ತು. ಬಟ್ ಈ ಜಾಗದಾಗ ಇದು ನೋಡಿದ ಮ್ಯಾಗ ಅರ್ಥ ಆಯಿತು. ಆಲ್ಮೋಸ್ಟ್ ಮ್ಯಾಗೆಲ್ಲ ಇಂಥ ಉದ್ದನೂ ಕಲ್ಲು ಬಳಸಿದ್ರೆ ಅನ್ಕೋತೀನಿ, ಪೂರ್ತಿ ಮ್ಯಾಗಿನ ಸೈಡ. ಯಾಕಂದ್ರೆ ಎಷ್ಟೊತ್ತು ನೋಡತ್ತೀನಿ, ಇಂಥ ಉದ್ದೊಂದು ಕಲ್ಲು ಎಲ್ಲಿ ಸಿಕ್ಕಿಲ್ಲ ನನಗೆ. ಇದೇ ಜಾಗದಾಗ ಒಂದು ಕಾಂತ. ಇಲ್ಲಿ ನೋಡಿರಿ, ಸದ್ಯಕ್ಕೆ ಈ ಮನೆ ಸ್ವಲ್ಪ ಕಂಡೀಷನ್ ಒಳಗೆ ಐತಿದು. ಚಾವಣಿ ಇದೊಂದು ಬಿದ್ದಿಲ್ಲ. ಯಾವ ಮನೆ ಮ್ಯಾಗೋ ಚಾವಣಿ ಮ್ಯಾಗ ಇದ್ದಿದ್ದು ಕಲ್ಲು ಯಾವೂ ಇಲ್ಲ, ಎಲ್ಲ ಬಿದ್ದವು. ಬಟ್ ಈ ಜಾಗದಾಗ ಏನು ಚಾವಣಿ ಅಂತ ಕರಿತೀವಿ ಅಂತ ಅನ್ಕೋತೀನಿ. ಇದಕ್ಕೆ ಚಾವಣಿ ಇದ್ರ ಮ್ಯಾಗ ಕಲ್ಲೆಲ್ಲ ಇಟ್ಟಾರ. ಒಳಗೆ ಹೆಚ್ಚು ಹೋಗೋದು ನಾ ಏನು ಹೋಗಲ್ಲ. ನನ್ನ ಟೈಮ್ ಸರಿ ಇರಲ್ಲ ರೀ, ಮ್ಯಾಗ ಬಿದ್ದರೆ ಏನು ಮಾಡೋದು ಅಂಥೇಳಿ ಸ್ವಲ್ಪ ಮುಂದಾಲೋಚನೆ ಮಾಡ್ತೀನಿ. ನಾ ಎಷ್ಟೊತ್ತಾಯ್ತು, ಯಾರ್ಯಾರು ಬರ್ತಾರತ್ ನೋಡತ್ತೀನಿ, ಯಾರೂ ಬರಲ್ಲ ಯಾರೊಬ್ಬರು. ಇನ್ನೂ ಹೋದ್ರೆ ಹಾಗೆ ಆ ಕಡೆ ಒಳಗೆ ಐತಿ ಹೋಗಾಗ. ಬಟ್ ಹೋಲಿಯೋ ಬೇಡ ಅಂತ ಎಷ್ಟೇ ನಕ್ಕೋತ ಮಾತಾಡತ್ತೀನಂದ್ರು, ಎಷ್ಟೇ ಕಾನ್ಫಿಡೆಂಟ್ ಆಗಿದ್ದೀನಂದ್ರು, ಇಲ್ಲಿ ದೆವ್ವಿಲ್ಲ ಏನೂ ಇಲ್ಲ ಅಂತ ಗೊತ್ತಿದ್ರು ಅಂಜಿಕೆ ಬರತ್ತದ. ಯಾಕಂತ ಗೊತ್ತಿಲ್ಲ, ಬಟ್ ಅಂಜಿಕೆ ಬರೋದು. ಇಲ್ಲಿ ನೋಡ್ರಿ, ಈ ರೀತಿ ಮನೆ ಅಂತೂ ಆವಾಗಿನ ಟೈಮ್ದಾಗ ಸ್ವಲ್ಪ ಶ್ರೀಮಂತರ ಮನೆಗಳೇ ಅಂತ ಅನ್ಕೋತೀನಿ. ಎಂಟ್ರೆನ್ಸ್ ನೀವು ಅಲ್ಲಿ ಬಂದ್ರೆ ಆ ಜಾಗದಾಗ ರೂಮ, ಇಲ್ಲೊಂದು ರೂಮ, ಇದು ಪೂರ್ತಿ ಹಾಲ್. ಇದು ಇಲ್ಲಿ ಬಿಟ್ಟರೆ ಈ ಜಾಗದಾಗ ರೂಮ್ ಅದಾವು, ಅದ್ರ ಹಿಂದೂ ರೂಮ್ ಅದಾವು, ಇಲ್ಲಿ ಅದಾವು. ಸಿಕ್ಕಾಪಟ್ಟೆ ದೊಡ್ಡ ಅದಾವು ಮನೆಗಳು ಇವೆಲ್ಲ. ಇಲ್ಲೊಂದಿಷ್ಟು ಮನೆಗಳೆಲ್ಲ ಸ್ವಲ್ಪ ಜಾಸ್ತಿ ಗಾಡಿ ಎಲ್ಲ ದೊಡ್ಡ ಅದಾವು. ಇವೆಲ್ಲ ಬಿದ್ದಿಲ್ಲ. ಇನ್ನು ಇವೆರಡೂ ಮನೆ ನಡುವ ಇದು ಏನಂತೇವೆ ಸಂಧಿ. ನಮ್ಮ ಉತ್ತರ ಕರ್ನಾಟಕ ಕಡೆ ಓಣಿ ಅಂತ ಕರಿತೇವೆ. ಇದು ಪೂರ್ತಿ ಓಣಿ. ಇದು ಈ ಕಡೆಯಿಂದ ಆ ಓಣಿಗೆ ಹೋಗೋಕೆ, ಆ ಕಡೆಯಿಂದ ಈ ಓಣಿ ಒಳಗೆ ಬರೋಕಿದು. ಇದು ನೋಡಿದ್ರೆ ಜಸ್ಟ್ ಇವಾಗ ಬಿದ್ದಂಗೆ ಅನ್ಸತ್ತದ. ಇನ್ನು ಪೂರ್ತಿ ಒಳಗೆ ಹೋಗ್ಬೋದಲ್ಲಿ. ಎದೆ ಡಬ ಅನ್ನತ್ತದ. ಅಲ್ಲಿ ಏನೂ ಇಲ್ಲ, ಹೋದ್ರೂ ಏನೂ ಆಗಲ್ಲ ಗೊತ್ತದ. ಅಂದರೂ ಸ್ವಲ್ಪ ಅಂಜಿಕೆ ಒಳಗೆ. ಏನಂತಾರೆ ಪುಕ್ಕ ಅಂತ ಕರಿತಾರಲ್ಲ, ಅದು ಆಗತ್ತದ. ಅದಕ್ಕೆ ಬೇಡ. ಹೊಟ್ಟೆ ಸಿಕ್ಕಾಪಟ್ಟಿ ಹಸಿದದ. ಸ್ವಲ್ಪ ಏನಾದ್ರೆ ಹೊಟ್ಟೆ ಪೂಜೆ ಮಾಡ್ಕೊಳ್ಳೋಮ್ಮ. ಆಲ್ರೆಡಿ ರಾಜಸ್ಥಾನ್ ತಾಲಿ ಸಿಕ್ಕಾಪಟ್ಟಿ ತಿಂದೀವಿ. ಸೊ ಇವತ್ತು ಪಂಜಾಬಿ ತಾಲಿ ಟ್ರೈ ಮಾಡಮ್ಮ. ಏಕ್ ಪಂಜಾಬಿ ತಾಲಿ. ಸೊ ಫೈನಲಿ ಇವಾಗ ನಮ್ಮದು ತಾಲಿ ಬಂದಿದ್ದಾಯಿತು. ಇದು ಪನ್ನೀರ, ಇದು ಚೆನ್ನ ಮಸಾಲ ಅಂತ, ಇದು ದಾಲ, ಪಾಪಡ, ರೋಟಿ, ಮತ್ತು ಇಲ್ಲೊಂದು ಗ್ಲಾಸ್ ಮಜ್ಜಿಗೆ ಕೊಟ್ಟಾರ, ಮತ್ತು ಬಾಜು ರೈಸ್ ಐತಿ. ಸೊ ಇವಾಗ ತಿನ್ನೋಕೆ ಶುರು ಮಾಡೋಂಬರ್ರಿ. ಇವಾಗ ಊಟ ಅಂತರೂ ಪದ್ಧತಿ ಆಯ್ತು. ಇವಾಗ ಊಟ ಆದ್ಮ್ಯಾಗ ವಾಪಸ್ ಇನ್ನೂ ಈ ಹಳ್ಳಿ ಬಗ್ಗೆ ನಿಮಗೆ ಸ್ವಲ್ಪ ತೋರಿಸ್ಬೇಕು. ವಾಪಸ್ ವಿಡಿಯೋ ಕಂಟಿನ್ಯೂ ಮಾಡತ್ತೀನಿ, ಬರ್ರಿ ಅದನ್ನು ನೋಡೋಣ. ಇವಾಗ ನೀವು ಈ ಹಳ್ಳಿ ಒಳಗೆ ಬಂದ ತಕ್ಷಣ ಸ್ಟಾರ್ಟಿಂಗ್ ನಿಮ್ಗೆ ಒಂದೆರಡು ಗುಡಿ ಮತ್ತು ಒಂದೆರಡು ಬಿಲ್ಡಿಂಗ್ಸ ರೀತಿ ಕಾಣ್ತಾವೆ. ಇದ್ರ ಒಳಗೆ ಸೈಡ್ ಏನು ನೋಡತ್ತಿರಲ್ಲ, ಇದು ಎಲ್ಲ ಅವಾಗಿನ ಟೈಮ್ದಾಗ ಕಟ್ಟಿದ್ದು. ಬಟ್ ಇದು ಮುಂದಿರೋದೆಲ್ಲ ಸುಮ್ಮನೆ ಟೂರಿಸ್ಟ್ ಬಂದವರಿಗೆಲ್ಲ ನೋಡಲಿ, ಮ್ಯಾಗಿಂದ ಪೂರ್ತಿ ವ್ಯೂ ಎಲ್ಲ ಕಾಣ್ಲಿತ್ತ ಆ ರೀಸನ್ ಸಂಬಂಧ ಇದನ್ನು ಕಟ್ಟ್ಯಾರ. ಆ ಜಾಗದಿಂದ ಪೂರ್ತಿ ಇಷ್ಟೆಲ್ಲ ತೋರಿಸಿ ನಿಮ್ಗೆ. ಬಟ್ ಪ್ರೆಸೆಂಟ್ ಏನು ನೋಡ್ತೀರಿ, ಈ ಜಾಗ ಇದೆಲ್ಲ ಇತ್ತೀಚೆಗೆ ಕಟ್ಟಿದ್ದು. ಇದು ಯಾವುದೋ ಓಲ್ಡ್ ಹಳ್ಳಿದಲ್ಲಿದು. ಈ ಹಳ್ಳಿ ಒಳಗೆ ಇದ್ದಂಥ ಗುಡಿ ಎಲ್ಲ ಈ ಜಾಗದಾಗ ಇದ್ದು, ಮತ್ತು ಸ್ವಲ್ಪ ಅದನ್ನು ಮುಂದೆಲ್ಲ ಕಟ್ಟಿ ಈ ರೀತಿ ಡಿಸೈನ್ ಮಾಡಿ ರೆಡಿ ಮಾಡ್ಯಾರ. ಅದು ಬಿಟ್ಟರೆ ಒಳಗೆ ಏನಿಲ್ಲ, ಇಲ್ಲಿ ಪೂರ್ತಿ ಖಾಲಿ ಅದಲ್ಲ. ಜೈಸಲ್ಮೇರಿಂದ ಸುಮಾರು 20 ಕಿಲೋಮೀಟ್ರ್ ದೂರ ಐತಿ ಈ ಹಳ್ಳಿ. ನೀವು ಏನಾದರೂ ಒಬ್ಬರೇ ಅಥವಾ ಇಬ್ಬರು ಇದ್ರೆ ರೆಂಟ್ ಒಳಗೆ ಸ್ಕೂಟಿ ಬೈಕೆಲ್ಲ ಸಿಗ್ತಾವೆ. ಸ್ಕೂಟಿ 300 ರೂಪಾಯಿ 400 ರೂಪಾಯಿ ಅಷ್ಟೇ. ರೆಂಟ್ ಸ್ಕೂಟಿ ತೋರಿ, ಒಂದು 100 ರೂಪಾಯಿ ಪೆಟ್ರೋಲ್ ಹಾಕಿ ಸೀದಾ ಇಲ್ಲಿಗೆ ಬರ್ರಿ. ಈ ಪ್ಲೇಸ್ ಎಲ್ಲ ನೋಡ್ಕೋರಿ. ಟೈಮ್ ಉಳಿತಂದ್ರೆ ಜೈಸಲ್ಮೇರ್ ಒಳಗೆ ಅಲ್ಲಿ ಕೂಡ ಕೋಟೆ ಅವೆಲ್ಲ ಪ್ಲೇಸ್ ಅದಾವೆ, ಅದನ್ನು ನೋಡ್ಕೋರಿ. ಒಂದು ದಿವಸ ಒಳಗೆ ಜೈಸಲ್ಮೇರ ಈ ಪ್ಲೇಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು ನೀವು.
ಐ ಹೋಪ್ ನಿಮಗೆ ಇವತ್ತು ತೋರಿಸಿರುವಂಥ ಈ ಕುಲ್ದಾರನ ಹಳ್ಳಿ ಬಗ್ಗೆ ವಿಡಿಯೋ ಸಂಪೂರ್ಣವಾಗಿ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ. ಅಕಸ್ಮಾತ್ ಏನಾದರೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿರಿ, ಇಷ್ಟ ಆದ್ರೆ ಲೈಕ್ ಮಾಡಿರಿ. ಇದೇ ರೀತಿ ರಾಜಸ್ಥಾನದ ಮತ್ತೊಂದು ವಿಡಿಯೋ ಒಳಗೆ ನಾನು ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರುವಂಥ ಎಲ್ಲರಿಗೂ ಮತ್ತೆ ಮುಂದಿನ ವಿಡಿಯೋದೊಳಗೆ ಸಿಗೋಮ. ಆಲ್ರೆಡಿ ಮಳೆ ಒಂದು ಬರತ್ತದ.